ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಶೇಷ ರೆಸಿಪಿ ಏನಪ್ಪ ಅಂದರೆ ಶಿವರಾತ್ರಿಗೆ ಅಥವಾ ದೀಪಾವಳಿಗೆ ಮಾಡುವಂತಹ ಸಂಡಿಗೆ ಪಾಯಸ. ಇದನ್ನು ಮಧ್ಯ ಕರ್ನಾಟಕದಲ್ಲಿ ತುಂಬ ಸ್ಪೆಷಲ್ ಆದಂತಹ ರೆಸಿಪಿ. ಸೊ ಇದನ್ನು ಯಾವ ರೀತಿ ಮಾಡೋದು, ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ ರಾಗಿ ಮತ್ತು ಬೆಲ್ಲದಿಂದ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ಒಂದೊಂದು ಸೈಡು ಒಂದೊಂದು ಥರ ಕರೆಯುತ್ತಾರೆ. ಸೊ ನಿಮ್ಮ ಕಡೆ ಇದನ್ನು ಏನಂತ ಕರೀತಾರೆ ಅಂತ ಕಾಮೆಂಟಲ್ಲಿ ನೀವು ಇದನ್ನ ಕಮೆಂಟ್ ಮಾಡಿ. ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತಲೂ ಕೂಡ ಕಮೆಂಟ್ ಮಾಡಿ. ಬಟ್ ಈ ಥರ ನೀವು ಮಾಡೋದ್ರಿಂದ ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ಸೊ ಈ ಥರದ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾವು ಇಲ್ಲಿ ಒಂದು ದೊಡ್ಡ ಬೌಲಿಗೆ 1 kg ರಾಗಿನ ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ಇದನ್ನು ಕಮ್ಮಿ ಅಂದರೂ ನಾವು 7ರಿಂದ 8 ಟೈಮು ಚೆನ್ನಾಗಿ ತೊಳಿಬೇಕು. ರಾಗಿಯಲ್ಲಿರುವಂತಹ ಒಂದು ಲೇಯರು ಧೂಳಿರುತ್ತಲ್ಲ, ಅದು ನೀಟಾಗಿ ಹೋಗಬೇಕು. ಅದು ಧೂಳಲ್ಲ, ರಾಗಿಯಲ್ಲಿ ಬರುವಂತಹ ಮೇಲಿನ ಸಿಪ್ಪೆ. ಸೊ ಇದು ನೀಟಾಗಬೇಕು, ಅಷ್ಟು ಚೆನ್ನಾಗಿ ನಾವು ರಾಗಿನ ತೊಳಿಬೇಕು. ಈ ಥರ ನೀಟಾಗಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ನೀವು ಬೆಳೆದಿರ್ತಕ್ಕಂಥ ಊರಲ್ಲಿ ಬೆಳೆಯುವಂತಹ ರಾಗಿ ಆಗಿರ್ಬೋದು ಅಥವಾ ಅಂಗಡಿಯಿಂದ ತರುವಂತಹ ರಾಗಿ ಆಗಿರ್ಬೋದು, ಯಾವುದೇ ರಾಗಿಯನ್ನು ತೊಳೆದಾಗ ಈ ಥರ 1 ಲೇಯರಷ್ಟು ಸಿಪ್ಪೆ ಬಂದೇ ಬರುತ್ತೆ. ಅದನ್ನು ನೀಟಾಗಿ ನೀವು ಚೆನ್ನಾಗಿ ತೊಳೆಯೋದ್ರಿಂದ ಹಿಟ್ಟು ನಿಮಗೆ ಅಷ್ಟೇ ಕಲರಾಗಿ ವೈಟ್ ಕಲರಲ್ಲಿ ಬರುತ್ತೆ. ಇಲ್ಲ ಅಂದರೆ ನಿಮಗೆ ರಾಗಿ ಹಿಟ್ಟು ನೀವು ಇವಾಗ ಮುದ್ದೆ ಮಾಡೋದಕ್ಕೆ ಯೂಸ್ ಮಾಡ್ತೀರಲ್ಲ, ಆ ಥರ ಕಪ್ಪು ಕಲರಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ಈ ಥರ ಚೆನ್ನಾಗಿ ವಾಶ್ ಮಾಡಬೇಕು. ನಾವೆಷ್ಟು ಚೆನ್ನಾಗಿ ವಾಶ್ ಮಾಡಬೇಕು ಅಂದರೆ ಎರಡು ಕೈಯಿಂದ ನೀಟಾಗಿ ಅದನ್ನು ಈ ಥರ ಉಜ್ಜಿ ತೊಳೆಯೋದ್ರಿಂದ ಆ ಸಿಪ್ಪೆ ಬಿಟ್ಕೊಡುತ್ತೆ. ಇಲ್ಲ ಅಂದರೆ ನೀವು ಜಸ್ಟ್ ಹಿಂಗೆ ಕೈಯಲ್ಲಿ ಅಕ್ಕಿ ತೊಳೆಯೋ ಥರ ತೊಳೆಯೋದ್ರಿಂದ ಅದ್ರ ಮೇಲಿನ ಸಿಪ್ಪೆ ಬಿಡಲ್ಲ. ಸೊ ನಾವು ಕೈಯಲ್ಲಿ ಈ ಥರ ನೀಟಾಗಿ ತೊಳಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕಲರ್ ಬಂದಿದೆ ಅಂತ. ಇದನ್ನು ನಾವು ಒಂದು 4ರಿಂದ 5 ಅವರು ನೆನೆಸ್ಬೇಕು ನೀರು ಹಾಕ್ಬಿಟ್ಟು. ಅದಾದಮೇಲೆ ನಾವು ಒಂದು ಜರಡಿಗೆ ಈ ಥರ ಮೇಲೆ ಬಟ್ಟೆ ಹಾಕ್ಬಿಟ್ಟು ಆ ನೆನೆಸಿರ್ತಕ್ಕಂಥ ರಾಗಿ ಇದೆಯಲ್ಲ, ಆ ನೀರನ್ನು ಸಪ್ರೇಟ್ ಮಾಡಬೇಕು. ಅಂದರೆ ಈ ಥರ ಅದನ್ನು ಬಸಿಬೇಕು. ನೋಡಿ, ಈ ಥರ ನೀರೆಲ್ಲ ನೀಟಾಗಿ ಹಿಂಗೋ ರೀತಿ ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಟ್ಟಾಗ ನೀರೆಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ. ನೋಡಿ, ಈ ಥರ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಒಂದು ಕೆಳಗಡೆ ಅಗಲವಾದಂತಹ ಪ್ಲೇಟ್ ಆಗಿರ್ಬೋದು ಅಥವಾ ಒಂದು ಬಟ್ಟೆ ಆಗಿರ್ಬೋದು ಹಾಸ್ಬಿಟ್ಟು ಇದನ್ನು ಮನೆಯೊಳಗೇನೆ ಫ್ಯಾನ್ ಗಾಳಿಗೆ 2 ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ಈ ಥರ ಒಣಗಿಸಿದಾಗ ಈ ಥರ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ರಾಗಿ ಯಾವ ರೀತಿ ಒಣಗಿದೆ ಅಂತ. ಕೈಯಿಂದ ಈ ಥರ ಅಂದಾಗ ಅದು ಪುಡಿ ಆಗಬೇಕು. ಆ ಥರ ಅದು ಚೆನ್ನಾಗಿ ಒಣಗಬೇಕು. ರಾಗಿ ಚೆನ್ನಾಗಿ ಒಣಗಿದ್ರೆ ಅಷ್ಟೇ ನಿಮಗೆ ಹಿಟ್ಟು ಮಾಡೋದಕ್ಕೆ ಬರೋದು. ಸೊ ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ 2 ಬೊಗಸೆಯಷ್ಟು ಸ್ವಲ್ಪ ರಾಗಿನ ಹಾಕ್ಕೊಂಡು ಜಸ್ಟು ಹಿಟ್ಟು ಪೌಡರ್ ರೀತಿ ನೈಸಾಗಿ ರುಬ್ಬಾರ್ದು. ಜಸ್ಟ್ ಒಂದು 2 ಭಾಗ ಆಗಬೇಕು, ಅಷ್ಟು ನಾವು ಇದನ್ನು ರುಬ್ಕೋಬೇಕು. ಈ ಥರ ಒಂದು ಜರಡಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸಣಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಸಣಿಸಿದಾಗ ಏನಾಗುತ್ತೆ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಇದು ಇವಾಗ ರಾಗಿ ಹಿಟ್ಟಿನ ಪ್ರೊಸೀಜರು. ಸೊ ನಾವು ಅದಕ್ಕೆ ಈ ಥರ ಅದನ್ನು ಸಣಿಸ್ಬಾರ್ದು, ಜರಡಿ ಸಹಾಯದಿಂದ ಸಣಿಸ್ಬಾರ್ದು. ಈ ಥರ ಒಂದು ಬಟ್ಟೆನ ಕಟ್ಬಿಟ್ಟು, ತೆಳ್ಳಂ ಬಟ್ಟೆಗೆ 2 ಗಂಟನ್ನು ಕಟ್ಬಿಟ್ಟು ಈ ಥರ ಅಗಲವಾದಂತಹ ಪಾತ್ರೆಗೆ ಬಟ್ಟೆನ ಟೈಟಾಗಿ ಕಟ್ಟಬೇಕು. ಈ ಥರ ಬಟ್ಟೆನ ಟೈಟಾಗಿ ಕಟ್ಟಿ ಫಸ್ಟಿಗೆ ಈ ಥರ ಜರಡಿ ಸಹಾಯದಿಂದ, ಆವಾಗಲೇ ನಾವು ಜರಡಿ ಹಿಡಿದ್ವಲ್ಲ ಆ ಥರ ಫಸ್ಟು ಮೇಗೆ ಇರುವಂತಹ ವೇಸ್ಟ್ ಎಲ್ಲ ಹೋಗಬೇಕು. ಆ ಕಪ್ಪುಗೆ ಇದೆಯಲ್ಲ ಅದೆಲ್ಲ ಹೋಗಬೇಕು. ಆ ಥರ ನಾವು ಇದನ್ನು ಜರಡಿ ಹಿಡಿಬೇಕು. ಅದಾದಮೇಲೆ ನೆಕ್ಸ್ಟ್ ಇದನ್ನು ನಾವು ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಈ ಥರ ಸಣಿಸ್ಬೇಕು. ಈ ಥರ ಹಿಟ್ಟನ್ನು ಸಣಿಸೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಡ್ರಾಗಿಟ್ಟು ಸಿಗುತ್ತೆ. ಸೊ ನೋಡಿದ್ರಲ್ಲ, ಈ ಥರ ಚೆನ್ನಾಗಿ ಇದನ್ನು ನಾವು ಸಣಿಸಿ ಇದನ್ನು ತೆಗಿಬೇಕು. ಈ ವೇಸ್ಟನ್ನು ತೆಗೆದಾಗ ನೋಡಿ ಇವಾಗ ಈ ಹಿಟ್ಟು ಯಾವ ಕಲರಲ್ಲಿ ಬಂದಿದೆ ಅಂತ. ಸೊ ನೀವು ಜರಡಿ ಹಿಡಿದಾಗ ಅದು ರಾಗಿ ಹಿಟ್ಟಿನ ಕಲರ್ ಬರುತ್ತೆ. ಸೊ ನಮಗೆ ರಾಗಿ ಹಿಟ್ಟಲ್ಲ, ಇದನ್ನು ನಾವು ಒಡ್ರಾಗಿ ಹಿಟ್ಟು ಮಾಡೋದ್ರಿಂದ ಈ ಥರನೇ ಬರಬೇಕು. ಅದನ್ನು ನೆಕ್ಸ್ಟ್ ನಾವು ಒಂದು ಪ್ಲೇಟನ್ನು ತಗೊಂಡ್ಬಿಟ್ಟು ಈಗ ಮಾಡಿರುವಂಥ ಹಿಟ್ಟನ್ನು ಹಾಕಿ ಇದನ್ನು ಬಿಸಿಲಿಗೆ ಕಮ್ಮಿ ಅಂದರೂ ನೀವು 2 ದಿನಗಳ ಕಾಲ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು. ಅದು ಬಿಸಿಲಿಗೆ ಒಣಗಿದಾಗ ನೋಡಿ ಯಾವ ಥರ ಹಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅಂತ. ನೋಡಿ, ಈ ಥರ ಹಿಟ್ಟು ಆಗಿರಬೇಕು. ಈ ಥರ ಹಿಟ್ಟನ್ನು ಮಾಡಿದ್ಮೇಲೆ ನೆಕ್ಸ್ಟ್ ಈ ಥರ ದಪ್ಪನ ತಳದ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಇಡಬೇಕು. ಈ ಥರ ದಪ್ಪನ ತಳದ ಪಾತ್ರೆಯಲ್ಲಿ ನಾವು ಪಾಯಸನ ಮಾಡಬೇಕು.
ಅದಕ್ಕೆ ನಾವು 2 ಲೋಟದಷ್ಟು ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೋಬೇಕು. ಈ ಥರದ ಒಂದು ದೊಡ್ಡ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ನೀರನ್ನು ಬಿಸಿ ಇಡಬೇಕು. ಅದಕ್ಕೆ ಒಂದು ಚಿಟಿಕೆಯಷ್ಟು ಕಲ್ಲುಪ್ಪನ್ನು ಹಾಕಿ ಬಿಸಿ ಇಡಬೇಕು. ಈ ಕಡೆ ನೆಕ್ಸ್ಟು ಒಂದು ಬೌಲ್ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮಾಡಿರುವಂತಹ ಹಿಟ್ಟನ್ನು ಹಾಕ್ಕೋಬೇಕು. ನೀವು ಎಷ್ಟು 1 ಲೋಟ ಹಾಕಿದರೆ 1 ಟೇಬಲ್ ಸ್ಪೂನು, 2 ಲೋಟ ಹಾಕಿದರೆ 2 ಟೇಬಲ್ ಸ್ಪೂನಷ್ಟು ಹಿಟ್ಟನ್ನು ಮೆಜರ್ಮೆಂಟಲ್ಲಿ ತಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿ ಈ ಬಿಸಿ ಆಗಿರುವಂತಹ ನೀರಿಗೆ ಈ ಮಾಡಿರುವಂತಹ ಮಿಕ್ಸ್ ಇದೆಯಲ್ಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಕೈ ಬಿಡದೇ ಇರೋ ರೀತಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸಬೇಕು. ಇದನ್ನು ಸೇಮ್ ನೀವು ನಿಮ್ಮ ಮನೆಯಲ್ಲಿ ಮುದ್ದೆ ಎಲ್ಲ ಮಾಡ್ತಾರಲ್ಲ ಅದೇ ಪ್ರೊಸೀಜರಲ್ಲಿ ಇದನ್ನು ಮಾಡಬೇಕು. ನೋಡಿ ಹಿಟ್ಟು ಈ ಥರ ಚೆನ್ನಾಗಿ ಬೇಯ್ತಾ ಇರಬೇಕು. ಈ ಥರ ಬೇಯ್ತಾ ಇದ್ದ ಟೈಮಲ್ಲಿ ನೆಕ್ಸ್ಟ್ ನಾವು ಇವಾಗೇನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಹಿಟ್ಟು, ಆ ಹಿಟ್ಟನ್ನು 1 ಬೌಲಷ್ಟು ಇದಕ್ಕೆ ಹಾಕಬೇಕು. ಅಂದರೆ ರಾಗಿನ ನೀವು 1 ಬೌಲಷ್ಟು ತಗೊಂಡಿರ್ತೀರಲ್ಲ ಆ ಬೌಲಲ್ಲಿ ಇದಕ್ಕೆ 1 ಬೌಲಷ್ಟು ಹಿಟ್ಟನ್ನು ಹಾಕ್ಕೋಬೇಕು. ಈ ಮಾಡಿರುವಂತಹ ಹಿಟ್ಟನ್ನು ಮಧ್ಯಭಾಗದಲ್ಲಿ ಈ ಥರ ಒಂದೇ ಕಡೆನೇ ಹಾಕಬೇಕು. ಈ ಥರ ಹಾಕ್ಬಿಟ್ಟು ಒಂದು ಪ್ಲೇಟನ್ನು ಅರ್ಧ ಭಾಗದಷ್ಟು ಪಾತ್ರೆಗೆ ಮುಚ್ಚಿ ಅದನ್ನು ಚೆನ್ನಾಗಿ ಬೇಯಿಸೋಕ್ಕೆ ಬಿಡಬೇಕು. ಅದೆಷ್ಟು ಚೆನ್ನಾಗಿ ಹಿಟ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ನೀವು ಪಾಯಸ ಮಾಡಿದಾಗ ಆ ಶಾವಿಗೆಗಳು ಅಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಕಟ್ಟಾಗದೇ ಇರೋ ರೀತಿ ಬರುತ್ತೆ. ಸೊ ನೋಡಿದ್ರಲ್ಲ, ಫಸ್ಟಿಗೆ ಯಾವ ರೀತಿ ನೀರು ರೀತಿ ಇರ್ತಕ್ಕಂತಹ ಅದ್ರ ಸಿರಪ್ಪು ಇವಾಗ ಒಳ್ಳೆ ಸಿರಪ್ ರೀತಿ ಬಂದಿರಬೇಕು. ಆ ಥರ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ಕೊತಿರೋ ಹಿಟ್ಟ ಅಷ್ಟು ಚೆನ್ನಾಗಿ ನಿಮಗೆ ಗಂಟಿಲ್ಲದೆ ಇರೋ ರೀತಿ ಮುದ್ದೆ ಬರುತ್ತೆ. ನೆಕ್ಸ್ಟ್ ಇದನ್ನು ನಾವು ಈ ಥರ ನೀಟಾಗಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಹೊಡ್ಕೊಂಡ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಬರುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟು ಪ್ರೊಸೀಜರನ್ನು ಮಾಡಬೇಕು. ಅದನ್ನು ಅಷ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಸ್ವಲ್ಪನೂ ಕೂಡ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಬೆಂದಿರೋದ್ರಿಂದ ಬರ್ತಾ ಇದೆ ಅಂತ. ಸೊ ಇದನ್ನು ನೆಕ್ಸ್ಟ್ ಫಸ್ಟಿಗೆ ನಿಮಗೆ ಒಂದು ಮರದ ಇದರಿಂದ ಮಿಕ್ಸ್ ಮಾಡಬೇಕು. ಇಲ್ಲ ಅಂದರೆ ಈ ಥರ ಸ್ಟೀಲಿನ ಮಿಕ್ಸಿಂಗ್ ಇದರಿಂದನೇ ಮಿಕ್ಸ್ ಮಾಡಿ, ಏನೂ ಆಗಲ್ಲ, ಬರುತ್ತೆ. ಅದಾದಮೇಲೆ ಅದನ್ನು ತಣ್ಣಗಾದಮೇಲೆ ಈ ಥರದ ಒಂದು ಪ್ಲೇಟಿಗೆ ಅದನ್ನು ತಕ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗಲೇ ಇದನ್ನು ಈ ಥರ ಒಂದು ಪ್ಲೇಟಿಗೆ ತೆಗಿಬೇಕು. ಫುಲ್ ತಣ್ಣಗೂ ಆಗಿರಬಾರ್ದು, ತುಂಬ ಸುಡ್ತಾನೂ ಇರಬಾರ್ದು. ಸೊ ಈ ಥರ ಬೆಚ್ಚಗಿದ್ದಾಗ ಇದನ್ನು ಹಿಟ್ಟನ್ನು ತೆಗಿಬೇಕು. ಇದನ್ನು ಹಿಟ್ಟನ್ನು ತೆಗೆದು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ನೀವು ರೊಟ್ಟಿ ಮಾಡಬೇಕಾದ್ರೆ ನಾದ್ತಿರಲ್ಲ ಹಂಗೆ ಇದನ್ನು ನಾದಬೇಕು. ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತಿರೋ ಅಷ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಶಾವಿಗೆ ನಿಮಗೆ ಬರುತ್ತೆ. ನೀವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನಾದೋದ್ರಿಂದ ಏನಾಗುತ್ತೆ, ನಿಮಗೆ ಶಾವಿಗೆ ಈ ಥರ ಉದ್ದೋದಕ್ಕೆ ಬರಲ್ಲ. ಸೊ ಈ ಥರ ಚೆನ್ನಾಗಿ ನಾದ್ಕೊಂಡು ನಿಮಗೆ ಇದರಲ್ಲಿ ನೀವು ಸ್ವಲ್ಪ ಸ್ವಲ್ಪ ಮಾಡಿರುವಂತಹ ಈ ಥರದ ಮುದ್ದೆನ ತಗೊಂಡ್ಬಿಟ್ಟು ಈ ಥರ ಒಂದು ಅಗಲವಾದ ಪ್ಲೇಟನ್ನು ಈ ಮಣೆ ಕೆಳಗಡೆ ಇಟ್ಬಿಟ್ಟು ನೀಟಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಉದ್ದಬೇಕು. ತಳಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಇದರಿಂದ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಚೆನ್ನಾಗಿ ಉದ್ದಿ ಶಾವಿಗೆ ರೀತಿಯೇ ಬರಬೇಕು. ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಉದ್ದಬಾರ್ದು. ಈ ಥರ ಸ್ವಲ್ಪ ಹಿಟ್ಟನ್ನು ತಗೊಂಡಿರೋ ಹಿಟ್ಟು ಫುಲ್ ಕಂಪ್ಲೀಟ್ ಆಗಬೇಕು. ಆ ಥರ ನೀಟಾಗಿ ಉದ್ದಬೇಕು. ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡೋದ್ರಿಂದ ಏನಾಗುತ್ತೆ, ನೀವು ಬೆಲ್ಲದ ನೀರಿಗೆ ಹಾಕಿದಾಗ ಅದೆಲ್ಲ ಫುಲ್ಲು ಕರಗೋಗ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಈ ಥರ ಉದ್ದಬೇಕು. ನೀವು ಈ ಥರ 1ರಿಂದ 2 ಸಲ ಈ ಥರ ಟ್ರೈ ಮಾಡಿ, ನೀಟಾಗಿ ಬರುತ್ತೆ. ಫಸ್ಟಿಗೆ ನಿಮಗೆ ಸ್ವಲ್ಪ ಕಷ್ಟ ಅನಿಸಿದ್ರು ಜಸ್ಟ್ ಈ ಥರ ಒಂಚೂರು ಪ್ರೆಸ್ ಮಾಡಿ ಈ ಥರ ಉದ್ದೋದ್ರಿಂದ ನೀಟಾಗಿ ಶಾವಿಗೆ ರೀತಿಯೇ ಬರುತ್ತೆ. ನಿಮಗೀಗ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಾ ಇದೆ ಅಂತ. ಸೊ ಇದೇ ಥರ ನಾವೇನು ಇವಾಗ ಹಿಟ್ಟನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅಷ್ಟು ಹಿಟ್ಟನ್ನು ನಾವು ನೀಟಾಗಿ ಉದ್ದಬೇಕು. ಇದನ್ನೆಲ್ಲ ನೀಟಾಗಿ ಉದ್ದಿದ ಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಒಂದು ದಪ್ಪ ತಳದ ಪಾತ್ರೆನ ಇಡಬೇಕು. ಇದನ್ನು ದಪ್ಪ ತಳದ ಪಾತ್ರೆಗೆ 1 ಬೌಲಷ್ಟು ಬೆಲ್ಲನ ಹಾಕ್ಕೋಬೇಕು. ಅಂದರೆ ನೀವು ರಾಗಿ ಹಿಟ್ಟನ್ನು ಎಷ್ಟು ತಗೊಂಡಿರ್ತೀರಲ್ಲ ಅದರಿಂದ 1/4 ಭಾಗದಷ್ಟು ಬೆಲ್ಲನ ತಗೋಬೇಕು. ಅದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಈ ಬೆಲ್ಲ ಎಲ್ಲ ಚೆನ್ನಾಗಿ
ಕರಗಬೇಕು ಆ ಥರ ನೀವು ಕರಗಿಸ್ಬೇಕಷ್ಟೆ. ಇದನ್ನ ಪಾಕ ಮಾಡಬಾರ್ದು. ಜಸ್ಟ್ ಇದು ಚೆನ್ನಾಗಿ ಕರಗಿ ಈ ಥರ ಕುದಿ ಬರಬೇಕು. ಆವಾಗ ನಾವು ಇವಾಗೇನು ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಶಾವಿಗೆ ರೀತಿಯ ರಾಗಿ ಹಿಟ್ಟಿನ ಶಾವಿಗೆನ ಅದರೊಳಗೆ ಹಾಕಬೇಕು. ನೋಡಿ 2 ಪ್ಲೇಟಷ್ಟು ನನಗೆ ಇಲ್ಲಿ ಈ ಥರದ ಶಾವಿಗೆ ರೆಡಿ ಆಗಿದೆ. ಸೊ ಇದನ್ನ ಇವಾಗ ಈ ಥರ ಮಳ್ತಿರ್ತಕ್ಕಂತಹ ನೀರಿನ ಮಿಶ್ರಣಕ್ಕೆ ಹಾಕಬೇಕು. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಈ ಥರ ನಾವು ಮಾಡಿದ ಮಿಶ್ರಣನ ಜಸ್ಟ್ ಇದು ಮುಳುಗ್ಬೇಕಷ್ಟೆ. ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಹಾಗೇನೆ ಬಿಡಬೇಕು. ಇದನ್ನ ನಾವು ಕೈಯಿಂದ ಪದೇ ಪದೇ ಮಿಕ್ಸ್ ಮಾಡಬಾರ್ದು. ನೋಡಿ ಜಸ್ಟ್ ಇದನ್ನ ಮುಳುಗಿಸ್ಬೇಕಷ್ಟೆ. ಈ ಥರ ಮುಳುಗಿಸ್ಬಿಟ್ಟು ಇದನ್ನ ಒಂದು 5ರಿಂದ 10 ನಿಮಿಷಗಳ ಕಾಲ ಈ ಥರ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಅದಾದ್ಮೇಲೆ ನಿಮಗೆಲ್ಲಾದ್ರೂ ತಳ ಹಿಡಿತಾ ಇದೆಯಾ ಅಂತ ಈ ಥರ ಜಸ್ಟ್ ಈ ಥರ ಚೆಕ್ ಮಾಡಬೇಕು ಅಷ್ಟೇ ಅವಾಗವಾಗ. ತಳ ಹಿಡದೇ ಇರೋ ರೀತಿ ಈ ಥರ ನೀವು ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಅರ್ಧ ಪ್ಲೇಟ್ ಅಷ್ಟು ಮುಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಬೇಕು. ನಿಮಗೆ ಗೊತ್ತಾಗ್ತಾ ಇದೆ ಕನ್ಸಿಸ್ಟೆನ್ಸಿ. ಫಸ್ಟಿಗೆ ನೀರಿನ ರೀತಿ ಇರುವಂತಹ ಬೆಲ್ಲದ ಮಿಶ್ರಣ ಇವಾಗ ಒಳ್ಳೆ ಸಿರಪ್ ರೀತಿ ಆಗಿರಬೇಕು. ಅದೇ ಅಷ್ಟು ಶಾವಿಗೆನೂ ಅದು ಹೀರ್ಕೊಂಡಿರ್ಬೇಕು. ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಇದನ್ನ ವಿಶೇಷವಾಗಿ ಶಿವರಾತ್ರಿಯಲ್ಲಿ ಮಾಡೋದ್ರಿಂದ, ಇದನ್ನ ರಾಗಿಯಿಂದ ಮಾಡಿರೋದ್ರಿಂದ ಇದು ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತೆ ಮತ್ತು ಇದು ಹೆಲ್ತಿ ಆದಂತಹ ಪಾಯಸ ಕೂಡ ಹೌದು. ಕೇವಲ 2 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಇವಾಗ ಗೊತ್ತಾಗ್ತಾ ಇದೆ, ಈ ಥರ ಸಿರಪ್ ರೀತಿ ಇದು ಬೆಂದಿರಬೇಕು. ಆವಾಗ ಇದು ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಕೊನೆಯದಾಗಿ 1 ಲೋಟದಷ್ಟು ಹಾಲನ್ನು ಹಾಕ್ಬಿಟ್ಟು ಮತ್ತೆ ಇದನ್ನು ಜಾಸ್ತಿ ಬಿಸಿ ಮಾಡಬಾರ್ದು. ಜಸ್ಟ್ ಮಿಕ್ಸ್ ಮಾಡಿ ಒಂದು ಕುದಿಯೋಷ್ಟು ಕುದಿಸಿದ್ರೆ ಸಾಕು. ಸೊ ಇದು ಪಾಯಸ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಪಾಯಸನ ಮಾಡಬಹುದು ಅಂತ. ಸೊ ಕಷ್ಟ ಅನ್ನೋದು ಕೂಡ ಈ ಥರ ಇದರಿಂದ ಮಾಡೋದ್ರಿಂದ ಪ್ರೊಸೀಜರಿಂದ ತುಂಬ ಈಸಿಯಾಗಿ ಟೇಸ್ಟಿಯಾದಂತಹ ಪಾಯಸನ